ಬೇರೆ ರಾಜಕೀಯ. ನೆಕ್ಸ್ಟ್ ನನ್ಗೆ ಯಾರು ದುಡ್ಡು ಕೊಡ್ತಾರೆ ಅಜಿತ್ ಸರ್? ನೆಕ್ಸ್ಟ್ ನನ್ಗೆ ಯಾರು ದುಡ್ಡು ಕೊಡ್ತಾರೆ? ನನ್ಗೆ ಏನಾದ್ರೂ ಒಂದು ದುಡಿಯಕ್ಕೊಂದು ಜೀವನೋಪಾಯ ಒಂದು ಮಾರ್ಗ ಕಂಡಿಟ್ಕೊಡಿ. ಮತ್ತೆ ಶಕ್ತಿ ಯೋಜನೆ ಬಗ್ಗೆ ಮಾತಾಡ್ತಿದ್ದಾರಲ್ಲ ಸರ್, ಯಾವಾಗ ಸರ್ ಹಿಟ್ಟಾಗೋದು ಶಕ್ತಿ ಯೋಜನೆ? ಯಾವ ಸಾರಿಗೆ ಇಲಾಖೆಗೆ ದುಡ್ಡೇ ಹೋಗಿಲ್ಲ ಸರ್ಕಾರದಿಂದ. ನೀವ್ ಹೆಂಗೆ ಶಕ್ತಿ ಯೋಜನೆ ಇದಾಗ್ತಿದೆ? ದುಡ್ಡೆಲ್ಲಿಂದ ಬರಬೇಕು? ಪುನಃ ನಾವು ತಳ್ಳಗಾಡಿಯವರೆಲ್ಲ ಕಟ್ಟೋ ಟ್ಯಾಕ್ಸ್ ಇಂದಾನೆ ಅಲ್ಲಿಗೆ ದುಡ್ಡು ಕಳಿಸ್ಬೇಕು. ಇಷ್ಟು ಮಾತಾಡ್ತಿದ್ರಲ್ವಾ ಸರ್? ಎಂಪವರ್ಮೆಂಟ್ ಅಂದ್ರೆ ಆ್ಯಕ್ಚುಲಿ ಏನು ಗೊತ್ತಾ, ಹೇಳಿದ್ದೆ ಹೇಳ್ತೀನಿ ಅಂತ ತಿಳ್ಕೊಳ್ಬೇಡಿ. ಟಾಪಿಕ್ನ ರೈಸ್ ಮಾಡಿದ್ದು ನೀವು. ಮನೆಗಳಿಗೆ ನಲ್ಲಿ ನೀರು ಬರ್ತಿದೆಯಲ್ಲ, ಅದು ಸಬಲೀಕರಣ. ಹೆಣ್ಮಕ್ಕಳಿಗೆ ಘನತೆ ಗೌರವದ ರಕ್ಷಣೆ, ಶೌಚಾಲಯ ಇದೆಯಲ್ಲ, ಅದು ಆ್ಯಕ್ಚುಲಿ ಸಬಲೀಕರಣ. ಗ್ಯಾಸ್ ಕನೆಕ್ಷನ್ಸ್ ಕೊಡ್ತಾರಲ್ಲ, ಅವರ ಜೀವನವನ್ನು ಹೊಗೆಯಿಂದ ಮುಕ್ತ ಮಾಡುವಂಥದ್ದು, ಅದು ಸಬಲೀಕರಣ. ಮೇನ್ ಥಿಂಗ್ ನಾನು ಗ್ರೌಂಡ್ ಲೋಯೆಸ್ಟ್ ಲೆವೆಲಲ್ಲಿ ಹೇಳ್ತಿದ್ದೀನಿ. ಭಟ್ರು ಹೇಳಿದ್ದೇನೆ ಹೇಳ್ತಾರೆ ಅಂತ ತಿಳ್ಕೊಳ್ಬೇಡಿ. ಮೇನ್ ಥಿಂಗ್ ಇದು ಕೊಟ್ಟಿದ್ದಪ್ಪ? ನೋ, ಕೊಟ್ಟಿದ್ದಪ್ಪಲ್ಲ, ಬೇಕದು. ಬಟ್ ಪ್ರೈಮರಿ ನೋ, ಪ್ರೈಮರಿ ಅದು ನಿರಂತರವಾಗಿರುವಂಥದ್ದು. ಇದ್ರ ಜೊತೆನಲ್ಲಿ ಹೇಳ್ತೀನಿ ಕೇಳಿ ಸರ್, ಎಲ್ಲದಕ್ಕಿಂತ ಸರ್ ನನಗೆ ಒಂದು 2 ನಿಮಿಷ ಸರ್, 2 ನಿಮಿಷ. ಅದೇ ನಿಜ ಆಗಿದ್ರೆ ಯಾಕಷ್ಟು ಲಾಡ್ಲಿ ಬಹಿನ ಮೇಲೆ ಖರ್ಚು ಮಾಡಿದ್ರಿ? ಎಸ್, ಅದೇ ನಿಜ ಆಗಿದ್ರೆ ಮಧ್ಯಪ್ರದೇಶದಲ್ಲಿ ಯಾಕಷ್ಟು ದುಡ್ಡು ಕೊಟ್ರಿ? ಅದೇ ನಿಜ ಆಗಿದ್ರೆ ದಿಲ್ಲಿಯಲ್ಲಿ ಕಾಂಪಿಟೇಟಿವ್ ಅಲ್ಟಿಮೇಟ್ಲಿ ಪವರ್ ಬರುವಂತ ಬಿಜೆಪಿಯ ಬೇರೆ ವಕ್ತಾರರಾದ್ರೆ ಬೇರೆ ರೀತಿಯಲ್ಲಿ ಸಮರ್ಥಿಸಿಕೊಳ್ಳೋ ಸರ್, 2 ವಿಚಾರ ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ಮೊದಲನೇದಾಗಿ ಪವರ್ ಸೆಕ್ಟರ್ ಸರ್, ದರ್ ಈಸ್ ಅ ರಿಯಲ್ ಕ್ರೈಸಿಸ್. ನೀವು ಒಂದು ಸ್ವಲ್ಪ ಕೃಷಿಗೆ ತೆಗೆದುಕೊಂಡು ಬಂದ್ರಿ. ಯಾವ ಕರ್ನಾಟಕ ನಿಮ್ಗೆ ಗೊತ್ತಿರ್ಬೋದು, ಸಿದ್ದರಾಮಯ್ಯವ್ರ ಬಜೆಟ್ ಮಂಡನೆ ಆಗೋತ್ತಿಗೆ ಪವರ್ ಹೋಗಿತ್ತು. ಟಾರ್ಚ್ ಹಾಕೊಂಡು ಬಜೆಟ್ ಓದಿದ್ದವರು. ಅದು ಒಂದು. ಅಲ್ಲಿಂದ 2023 ಸುನೀಲ್ ಕುಮಾರ್ ಅವ ಪವರ್ ಮಿನಿಸ್ಟರ್, ನೆನಪಿರ್ಬೋದು. ವಿ ಬಿಕೇಮ್ ಸರ್ಪ್ಲಸ್ ಸರ್. ಇಲ್ಲಿಂದ ನಾವು ಮಾರಾಟ ಮಾಡಿದ್ವಿ. 2 ವರ್ಷ ಆಗಿಲ್ಲ ಸರ್. ಒನ್ಸ್ ಅಗೇನ್ ಬೇರೆ ರಾಜ್ಯಗಳಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ. ಒನ್ಸ್ ಅಗೇನ್ ಪರಾವಲಂಬಿ ಆಗಿದ್ದೀವಿ ವಿದ್ಯುತ್ ಶಕ್ತಿನಲ್ಲಿ. ಇನ್ನು ನಾನು ಹೇಳುವಂಥದ್ದು, ನೀವೆಲ್ಲ ಮಾತಾಡಿದ್ದೀರ, ನಾನು ಕೇಳಿದ್ದೀನಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು 1,41,000 ವರ್ಟಿಕಲ್ ವೇಕೆನ್ಸಿ ಖಾಲಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ. 438 ಕಾಲೇಜುಗಳಲ್ಲಿ 400 ಕಾಲೇಜುಗಳಲ್ಲಿ ಪ್ರಿನ್ಸಿಪಾಲ್ರಿಲ್ಲ. ಎಲ್ಲದಕ್ಕಿಂತ ಇದು ಯಾವುದೂ ಅಲ್ಲ ಸರ್. 22 ಲಕ್ಷ ವಿದ್ಯಾರ್ಥಿಗಳಿದಾರಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಅವರಿಗೆ ಗಣಿತ ಮತ್ತು ವಿಜ್ಞಾನ ಬೋಧನೆ ಮಾಡೋ ಶಿಕ್ಷಕರು ಇರೋದು ಪರ್ಫೆಕ್ಟ್ ಫಿಗರ್. ಇದು ನಿನ್ನೆ ಚೆಕ್ ಮಾಡ್ಕೊಂಡಿದ್ದೀನಿ. 8,995, 9,000 ಕಮ್ಮಿ. ಇಷ್ಟೇ ಸರ್. ಈ ಪರಿಸ್ಥಿತಿನಲ್ಲಿದೆ. ಯಾವಾಗ ಸರ್ಕಾರದ ಶಾಲೆಗಳನ್ನು ಒಂದು ಸ್ವಲ್ಪ ಮೇಲೆ ತರ್ತೀವಿ ನಾವು? ಅವ್ರಿಗಿವ್ರು ನಾನು ಹೇಳ್ತಾ ಇಲ್ಲ. ಇನ್ನು ಮೂಲಭೂತ ಸಮಸ್ಯೆ ತುಂಬಾ ಇದೆ ಸರ್. ನಿಮ್ಮ ಸರ್ಕಾರದಲ್ಲಿ ಹೆಂಗಿತ್ತು ಅನ್ನೋ ನಂಬರ್ ನನ್ನ ಹತ್ರ ಇಲ್ಲ. ಅದನ್ನ ಕೇಳಿದ್ರೆ ನಾನು ಅದಕ್ಕೆ ಬೇಕಾದ್ರೆ ಒಂದು ಉತ್ತರ ಕೊಡ್ತೀನಿ. ಅಲ್ಲ, ಈಗ ನೀವು ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಸರಿಗಿತ್ತು ಹಾಗಿದ್ರೆ? ಎಲ್ಲ ಸರಿ ಇರಲಿಲ್ಲ. ಆದರೆ ಅವರ 5 ವರ್ಷದಲ್ಲಿ ಶಾಲೆಗಳಲ್ಲಿ ಶೌಚಾಲಯಗಳಿತ್ತಲ್ಲ, ಅದು ಕೇವಲ 270 ಕೋಟಿ ನಿರ್ಮಾಣ ಆಗಿತ್ತು ಸರ್. ಇವರ ಅಧಿಕಾರಕ್ಕೆ ಬಂದ 4 ವರ್ಷದಲ್ಲಿ, ಕೊನೆಯ 2 ವರ್ಷದಲ್ಲಿ ಸುಮಾರು 3,000-4,000 ಸಾವಿರ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಆಯಿತು ವಿತಿನ್ ದ 2 ಇಯರ್ಸ್. ನಾನು ಹೇಳ್ತಿರೋಂಥದ್ದು. ಜೊತೆಯಲ್ಲಿ ಡ್ರಾಪ್ಔಟ್ಸ್ ಇರ್ತಾವಲ್ಲ ಹೆಣ್ಮಕ್ಳು, ಅದು 50%. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಡ್ರಾಪ್ಔಟ್ಸ್ ಗಣನೀಯವಾಗಿ ಕಡಿಮೆ ಆಯಿತು ಸರ್. ಡ್ರಾಪ್ಔಟ್ಸು ನಾನು ಯೋಚನೆ ಮಾಡ್ತಿರೋದು ಈ ದೃಷ್ಟಿನಲ್ಲಿ. ಭವ್ಯ ಅವ್ರು ಹೇಳಿದ ಯಾವುದೋ ಮಾತಿಗೆ ನೀವು ತಲೆ ಅಲ್ಲಾಡಿಸಿದ್ರಿ. ಅಂದರೆ you didn't agree empowering women ಅನ್ನೋ ವಿಷಯ. Women are already empowered city level. Very nice competition is there. If you take men versus women ಅಂತ ಎ ಟೌನ್ಸಲ್ಲೂ ನನ್ನ ಆಫೀಸ್ಗೆ ಗುಬ್ಬಿ ತಾಲೂಕಿಂದ ಒಂದು ಮಗು ಕೆಲಸಕ್ಕೆ ಬರ್ತಾಯಿತ್ತು. ಅಲ್ಲಿಂದ ನಾನು ಯಾಕಮ್ಮ ಅಷ್ಟು ದೂರ ಬರ್ತೀಯ, ಅಲ್ಲೇ ಇಲ್ಲ ಸರ್ ನಾನು ಇಲ್ಲೇ ಬರ್ತೀನಿ ಅಂತ. ಮೊಬಿಲಿಟಿ ಫ್ಯಾಕ್ಟ್ರಿದು ಒಂದು. ಎರಡನೇದು, ಈ ದುಡ್ಡು ಕೊಡ್ತಾ ಇದ್ದೀವಿ ಆರೋಗ್ಯ ಕ್ಷೇತ್ರ ನಿಮ್ಮ ಜವಾಬ್ದಾರಿ ಅಂತ ನೀವು ಒಂದು ಸಬ್ಜೆಕ್ಟ್ ಎತ್ತಿದ್ರಿ. ಅದು 100% ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ. ಅತಿ ದರಿದ್ರ ವಿಚಾರ, 47ರಿಂದ ಇವತ್ತುವರೆಗೂ ಕೊಳಾಯಿ ಶುದ್ಧ ನೀರು ನಾವು ಇನ್ನೂ ಕೊಡದೇ ಇರೋದು. ಅಬ್ದುಲ್ ನಜೀರ್ ಸಾಬ್ ಅಂತ ಮಂತ್ರಿಗಳು ಒಂದು 6 ಜನ ಒಂದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇದ್ರೆ, ಸ್ಟೇಟ್ ಗೌರ್ಮೆಂಟ್ಗೆ ಬಜೆಟ್ ಭಾಷಣ ಆರಂಭಗೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.